ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಈ ಲೋಕದ ಜನ ತಿಳಿದು ಮಾತಾಡ್ತಾರೋ ಅಥವಾ ತಿಳಿಯದೆ ಮಾತಾಡ್ತಾರೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಅಥವಾ ಬಸವಣ್ಣನವರನ್ನು ಒಪ್ಪಿಕೊಂಡು ಮಾತಾಡ್ತಾರೋ ಅಥವಾ ಬಸವಣ್ಣನವರನ್ನು ನಿಯಮಿತವಾಗಿ ಉಪಯೋಗ ಮಾಡಿಕೊಂಡು ಮಾತಾಡ್ತಾರೋ ಅದು ನನಗೆ ಗೊತ್ತಿಲ್ಲ. ಆದರೆ ಎಷ್ಟೇ ತಿಳುವಳಿಕೆ ಇದ್ರೂ ಕೂಡ, ಎಷ್ಟೇ ತಿಳಿಸಿ ಹೇಳಿದ್ರೂ ಕೂಡ ಯಾಕೆ ಹಂಗೆ ಅಡ್ಡದಾರಿ ತುಳಿಸುವಂಥ ಕೆಲಸ ಮಾಡ್ತಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಏನು ಸ್ವಾರ್ಥ ತುಂಬಿದೆಯೋ ಇವರಲ್ಲಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಪದೇ ಪದೇ ವೀರಶೈವ ಲಿಂಗಾಯತ ಒಂದೇ, ಎರಡೂ ಒಂದೇ ಅಂತ ಹೇಳ್ಕೊಂತ ಹೋಗ್ತಾರೆ ಕೆಲವರೆಲ್ಲ. ನೋಡಿ, ಭಾರತ ದೇಶ ಅಂತಕ್ಕಂಥದ್ದು ಒಂದು ಮಹಾನ್ ನಗರ. ಈ ನಗರದಲ್ಲಿ ಇಸ್ಲಾಮಿಯರದ್ದು ಒಂದು ಮನೆ ಇದೆ, ಒಂದು ಸಮಾಜ ಇದೆ, ಕ್ರಿಶ್ಚಿಯನ್ರದ್ದು ಒಂದು ಸಮಾಜ ಇದೆ, ಆ ನಂತರದಲ್ಲಿ ಬೌದ್ಧರದ್ದು ಒಂದು ಸಮಾಜ ಇದೆ, ಕ್ರಿಶ್ಚಿಯನ್ರ ಒಂದು ಸಮಾಜ ಇದೆ, ಅದೇ ರೀತಿ ಒಳಗಡೆ ಸಿಖ್ಖರದ್ದು ಒಂದು ಸಮಾಜ ಇದೆ. ಹೀಗೆ ಎಲ್ಲರೂ ಕೂಡ ಒಂದೊಂದು ಸಮಾಜ ಇದ್ದ ಹಾಗೆ ವೀರಶೈವರದ್ದು ಒಂದು ಸಮಾಜ ಇದೆ, ಲಿಂಗಾಯತರದ್ದು ಒಂದು ಸಮಾಜ ಇದೆ. ಆದರೆ ಅವರವರ ಮನೆ ಅಂಥೇಳಿ ಬಂದಾಗ, ಅವರವರ ಕುಟುಂಬ ಅಂತ ಬಂದಾಗ ಅವರವ್ರ ಸರ್ನೇಮ್ಗಳು ಬೇರೆ ಅದಾವ, ಅವರವ್ರ ಮನೆಗಳು ಬೇರೆ ಅದಾವೆ. ಅದೇ ರೀತಿಯಲ್ಲಿ ವೀರಶೈವರು ಲಿಂಗಾಯತರು ಒಂದೇ ಅಂಥೇಳಿಬಿಟ್ಟು ಹೇಳಲಿಕ್ಕೆ ಬರೋದಿಲ್ಲ. ಅಕ್ಕಪಕ್ಕದವರು, ಅವರು ಒಂದು ಸಮಾಜದವರು, ಅಣ್ಣ ತಮ್ಮಂದಿರು. ಆದರೆ ನಮ್ಮ ಧರ್ಮ ನಮ್ಮಪ್ಪ ಇದ್ದ ಹಾಗೆ, ನಮ್ಮ ಧರ್ಮ ನಮ್ಮ ತಾಯಿ ಇದ್ದ ಹಾಗೆ. ನಮ್ಮ ಧರ್ಮವನ್ನು, ನಮ್ಮ ಅಪ್ಪನನ್ನು ನಾವು ಬಿಟ್ಟುಕೊಟ್ಟು ಬೇರೆದವರಿಗೆ ಅಪ್ಪ ಅವ್ವ ಅನ್ನಲಿಕ್ಕೆ ಆಗೋದಿಲ್ಲ. ಬೇರೆದವರು ಕೂಡ ನಮ್ಮ ತಾಯಿ ತಂದೆ ಅಂಥೇಳಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವರು ಒಂದೇ, ನಮ್ಮ ತಾಯಿ ತಂದೆನೂ ಒಂದೇ ಅನ್ಲಿಕ್ಕೂ ಕೂಡ ಆಗೋದಿಲ್ಲ. ಸುಮ್ಮನೆ ನಿಯಮಿತವಾಗಿ ಅನುಭವದೇ ಹೊರತು ಆದರೆ ನಡ್ಕೊಳ್ಳಿಕ್ಕೆ ಅದು ಆಗೋದಿಲ್ಲ ಅಂತಕ್ಕಂಥದ್ದು. ಹಾಗಿದ್ದಾಗ ಇಲ್ಲಿ ಲಿಂಗಾಯತನ ಬೇರೆ, ವೀರಶೈವನ ಬೇರೆ. ವೀರಶೈವ ಅಂತಕ್ಕಂಥದ್ದು ಇಲ್ಲ ಅಂಥೇಳಿ ಪರಮ ಪೂಜ್ಯ ಮಾತಾಜಿಯವರು ಪ್ರತಿಪಾದನೆಯನ್ನು ಮಾಡಿದರು. ಆದರೂ ಕೂಡ ಇಲ್ಲಿ ದೇವೇ ಅಂತೀರಿ, ಆ ಶಬ್ದ ಹಿಡ್ಕೊಂಡಿರಿ ಅಂದ್ರೆ ಇದಿರಿ ಅಂದ್ಕೊಳ್ರಿ, ಬೇಡ ಅಂತೇಳಿ ನಾವು ಅಂತ ಇಲ್ಲ. ಆದರೆ ಲಿಂಗಾಯತದೊಳಗಡೆ ಸೇರ್ಪಡೆ ಮಾಡಬೇಡ್ರಿ ಅಂತ ಈ ರೀತಿ ಹೇಳುತ್ತಲೆ ಅಂತೇಳಂದರೆ ನೀವೇನು ಪಟ್ಟ ಕೊಡ್ತೀರಿ ಅಂತೇಳಂದರೆ ಲಿಂಗಾಯತದ ಒಡಿತಾ ಇದ್ದಾರೆ ಸಮಾಜವನ್ನು, ಲಿಂಗಾಯತ ಧರ್ಮೀಯರು ಒಡಿತಾ ಇದ್ದಾರೆ ಸಮಾಜವನ್ನು ಅಂಥೇಳಿ. ಇಲ್ಲ, ಸಮಾಜವನ್ನು ನಾವು ಹೇಗೆ ಒಡಿಲಿಕ್ಕೆ ಸಾಧ್ಯ? ನೀವು ಹೃದಯಪೂರ್ವಕವಾಗಿ ಬಸವಣ್ಣನವರನ್ನು ಒಪ್ಪಿಕೊಂಡು ಅವರ ಒಂದು ಜ್ಞಾನದ ಸಿರಿಯನ್ನು, ಅಂದರೆ ವಚನ ಸಾಹಿತ್ಯವನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡವರೇ ಆದರೆ ಒಂದು ಚಾಲೆಂಜ್ ಇದೆ ನಿಮಗೆ. ಏನಂದರೆ ಬಸವಣ್ಣನವರು ಕೊಟ್ಟಿದ್ದು ಯಾವ ಧರ್ಮ? ನಿಮ್ಗೆ ಕೇಳ್ತೀವಿ ನಾವು, ಯಾವ ಧರ್ಮ? ಅವರು ಕೊಟ್ಟಿದ್ದು ಲಿಂಗಾಯತ ಧರ್ಮವೇ ಆದ್ರೆ ನಾವು ಲಿಂಗಾಯತ ಅಂತ ಹೇಳೋದ್ರಲ್ಲಿ ಏನು ತಪ್ಪದ? ನಾವೇ ಹೇಗೆ ಹೊಡಿತಾ ಇದ್ದೇವೆ? ಅನ್ಬೋದು ನೀವು ಅದರೊಳಗೆ ವೀರಶೈವ ಬಳಕೆ ಮಾಡಿದ್ದಾರೆ ಅಂಥೇಳಿ. ಆದರೆ
ವೀರಶೈವ ಬಳಕೆ ಮಾಡಿಲ್ಲ, ಅದನ್ನು ತಂದು ಸೇರ್ಪಡೆ ಮಾಡಿದ್ದಾರೆ, ಕಾಲಾನಂತರದಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಹಾಗಾದರೆ ವೀರಶೈವ ಲಿಂಗಾಯತ ಒಂದೇ ಅನ್ನಬೇಕಾದ್ರೆ ನಿಮಗೆ ಕೆಲವೊಂದು ಸಾಕ್ಷಿಗಳನ್ನು ನಾವು ಕೊಡ್ತೇವೆ. ಇಲ್ಲಿ ಹೇಳ್ತಾರೆ ಬಸವಣ್ಣನವರು ಏನಂತಂದರೆ, ವೀರಶೈವ ಸಂಪನ್ನ ನೆನೆಸಿ ಲಿಂಗವಂತನಾದ ಬಳಿಕ, ನೋಡ್ರಿ ಇಲ್ಲಿ ಏನು ಹೇಳ್ತಾರೆ, ವೀರಶೈವ ಸಂಪನ್ನ ನೆನೆಸಿ ಲಿಂಗವಂತನಾದ ಬಳಿಕ ತನ್ನ ಲಿಂಗ ಸಂಬಂಧಕ್ಕೆ ಅನ್ಯವಾದ ಜಡ ಭೌತಿಕ ಪ್ರತಿಷ್ಠೆಯುಳ್ಳ ಭವಿಶೈವ ಕ್ಷೇತ್ರ ತೀರ್ಥಂಗಳಾದಿಯಾದ ಹಲವು ಲಿಂಗಾರ್ಚನೆಯ ಮನದಲ್ಲಿ ನೆನೆಯಲಿಲ್ಲ ಅಂತ ಹೇಳ್ತಾರೆ. ಏನು ಅರ್ಥ ಏನು? ಹೌದು, ನಾನು ಮೊದಲು ವೀರಶೈವ ಇದ್ದೆ. ಬಸವಣ್ಣನವ್ರು ಹೇಳ್ತಾರೆ, ಹೌದು ನಾ ವೀರಶೈವ ಇದ್ದೆ, ಆದರೆ ನಂತರದಲ್ಲಿ ಲಿಂಗವಂತನಾದ ಬಳಿಕ ವೀರಶೈವ ಇದ್ದಾಗ ಭವಿಶೈವ ದೈವಗಳಿಗೆ ಎರಗೋದು, ಆ ಗುಡಿಗೆ ಹೋಗೋದು, ಈ ಗುಡಿಗೆ ಹೋಗೋದು, ಅದು ಮಾಡೋದು, ಇದು ಮಾಡೋದು ಎಲ್ಲ ಮಾಡ್ತಾರೆ. ಆದರೆ ಅಂಗದ ಮೇಲೆ ಲಿಂಗವನ್ನು ಧರಿಸಿಕೊಂಡು ಲಿಂಗವಂತನಾದ ಬಳಿಕ ಭವಿಶೈವಗಳಿಗೆ ಎರಗಲಾಗದು, ತೀರ್ಥಕ್ಷೇತ್ರಗಳಿಗೆ ಹೋಗಲಾಗದು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಲಿಂಗವಂತನಾಗಿ ಲಿಂಗವನ್ನು ಧರಿಸಿಕೊಂಡು ಇವನು ಮಾಡಿದವರಿಗೆ ನಾಯಕ ನರಕ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಒಬ್ಬ ಸದ್ಭಕ್ತನಾಗಿರ್ತಕ್ಕಂಥವರಿಗೆ ಗುರುಲಿಂಗ ಜಂಗಮ, ಪಾದೋದಕ ಪ್ರಸಾದ ಇವೇ ಭಾಳ ಮುಖ್ಯವಾಗಿರ್ತಕ್ಕಂಥವು ಅನ್ನೋದನ್ನು ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಹೀಗೆ ಅನೇಕ ವಚನಗಳನ್ನು ಕೊಡ್ಬೋದು, ಆದರೆ ಆ ವಚನಗಳನ್ನು ಕೊಡಲಿಕ್ಕೆ ಈ ವಿಡಿಯೋ ಸಾಕಾಗೋದಿಲ್ಲ. ಹಾಗಾಗಿ ಯಾವುದನ್ನು ತೆಗೆದುಕೊಂಡು ಬಂದು ಯಾವುದಕ್ಕೋ ಜಾಯಿಂಟ್ ಮಾಡಲಿಕ್ಕೆ ಹೋಗಬೇಡಿ. ನಾವು ಮಾಡ್ತಕ್ಕಂಥ ತಪ್ಪಲ್ಲ, ನಾವು ಲಿಂಗಾಯತ ಅಂತ ಹೇಳ್ತಕ್ಕಂಥ ತಪ್ಪಲ್ಲ, ಆದರೆ ನಾವು ಒಡಿತಾ ಇಲ್ಲ ಸಮಾಜವನ್ನು ನಾವು ಒಡಿತಾ ಇಲ್ಲ. ಸಮಾಜ ಮೊದಲಿಂದನೂ ಕೂಡ ಒಗ್ಗಟ್ಟಿಕೆಯಾಗಿತ್ತು. ಲಿಂಗಾಯತ ಅಂತಕ್ಕಂಥದ್ದು ಜಾತಿ ಅಲ್ಲ. ಲಿಂಗಾಯತದೊಳಗಡೆ ಇಸ್ಲಾಂ, ಬೌದ್ಧ, ಕ್ರಿಶ್ಚನ್, ಸಿಖ್, ಜೈನ ಇವ್ರನ್ನೆಲ್ಲ ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಲಿಂಗಾಯತರೇ ಅಂದಾಗ 99 ಪಂಗಡಗಳೆಲ್ಲವೂ ಕೂಡ ಲಿಂಗಾಯತ ಅಂದಾಗ ಇನ್ನು ಒಡಿಲಿಕ್ಕೆ ಹೇಗೆ ಸಾಧ್ಯ? ಆಚರಣೆಯಿಂದ ಬೇರೆ ಇದ್ದಾರೆ ಅಷ್ಟೇ. ಕೆಲವರು ಲಿಂಗಾಯತ ಆಚರಣೆ ಮಾಡ್ತಾ ಇದ್ದಾರೆ, ಕೆಲವರು ಇನ್ನೂ ಲಿಂಗಾಯತ ಆಚರಣೆಯನ್ನು ಮಾಡ್ತಾ ಇಲ್ಲ ತಿಳಿದುಕೊಳ್ಳಾರಕ. ಹಾಗಾಗಿ ಆಚರಣೆಯಿಂದ ಬೇರೆಯೇ ಹೊರತು, ಆದರೆ ಇಲ್ಲಿ ಲಿಂಗಾಯತ ಅಂತಕ್ಕಂಥದ್ದು ಬೇರೆ ಅಲ್ಲ. ಲಿಂಗಾಯತ ಒಂದೇ ಇದೆ, ಎಲ್ಲ ಜಾತಿಯವರನ್ನು ಒಳಗೊಂಡಿರುವಂಥದ್ದೇ ಲಿಂಗಾಯತ ಧರ್ಮ. ಹಾಗಾಗಿ ಪದೇ ಹೇಳ್ತಾ ಇದ್ದೇವೆ, 12ನೇ ಶತಮಾನದಲ್ಲಿ ಈ ಜಗತ್ತಿನ ಪೋಸ್ಟ್ ಪಾರ್ಲಿಮೆಂಟ್ ಅನುಭವ ಮಂಟಪದಲ್ಲಿ ಎಷ್ಟು ಸಮಾಜದ, ಎಷ್ಟು ಕಾಯಕದ ಜನಾಂಗದ ಶರಣರಿದ್ರು, ಇವತ್ತೂ ಕೂಡ ಆ ಎಲ್ಲ ಕಾಯಕದ ಜನಾಂಗದವರು ಕೂಡ ಲಿಂಗಾಯತರೇ ಅಂತೇಳಿಬಿಟ್ಟೇ ಹೇಳ್ತಾ ಇದ್ದೇವೆ. ಅದಕ್ಕಾಗಿ ನಾವು ಒಡಿತಾ ಇಲ್ಲ, ಆದರೆ ಒಡಿತಕ್ಕಂಥವ್ರು ಯಾರು ಅಂತೇಳಂದರೆ ಬಸವಣ್ಣನವರು ಕೊಟ್ಟಿರುವಂಥ ತತ್ವವನ್ನು ತಿಳಿದ್ರೂ ಕೂಡ ತಪ್ಪು ದಾರಿಯನ್ನು ತುಳಿಸ್ತಾ ಇದ್ದೀರಲ್ಲ, ನೀವು ಒಡಿತಾ ಇದ್ದೀರೇ ಹೊರತು ನಾವು ಒಡಿತಾ ಇಲ್ಲ. ಅದಕ್ಕಾಗಿ ಲಿಂಗಾಯತ ಧರ್ಮ ಅಂತಕ್ಕಂಥದ್ದು ಒಂದೇ ಅನ್ನುವಂಥದ್ದನ್ನು ವಿಶಾಲವಾದ ಹೃದಯದಿಂದ ಓಪನ್ನಾಗಿ ದಯವಿಟ್ಟು ಹೇಳ್ರಿ. ನಿಮಗೆ ಬಸವಣ್ಣವ್ರ ಮೇಲೆ ಅಭಿಮಾನ ಇದ್ರೆ ದಯವಿಟ್ಟು ಹೇಳ್ರಿ. ಲಿಂಗಾಯತ ಧರ್ಮದ ಮೇಲೆ ಅಭಿಮಾನ ಇದ್ರೆ ದಯವಿಟ್ಟು ಹೇಳ್ರಿ. ನೀವು ಬಸವಣ್ಣನವರ ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಿದ್ದೇ ಆದ್ರೆ ವಿಶಾಲ ಹೃದಯದಿಂದ ಸಮಾಜಕ್ಕೆ ಹೇಳ್ರಿ. ಸಮಾಜದ ಜನಗಳಿಗೆ ಕಣ್ಣಿಗೆ ಮಣ್ಣು ಎರಚಬೇಡ್ರಿ ಅನ್ನುವಂಥದ್ದನ್ನು ನಿಮಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶರಣು ಶರಣಾರ್ಥಿ.